ಹೇಳಿಕೆಯನ್ನ ತೆಗೆದಿದ್ರು. ಶಾಸಕ ಸತೀಶ್ ರೆಡ್ಡಿ ಮನೆಯಲ್ಲಿ ಒಟ್ಟು 7 ಕಾರುಗಳಿದ್ದು ಅದರಲ್ಲಿ ದುಬಾರಿ ಬೆಲೆಯ ಫೆರಾರಿ ಕಾರ್ ಕೂಡ ಇತ್ತು. ಆದರೆ ಅದನ್ನೆಲ್ಲ ಬಿಟ್ಟು ದುಷ್ಕರ್ಮಿಗಳು ಫಾರ್ಚುನರ್ ಹಾಗೂ ಮಹೀಂದ್ರಾ ಥಾರ್ಗೆ ಬೆಂಕಿ ಹಚ್ಚಿದ್ದಾರೆ. ಮನೆಯಲ್ಲಿ ಮೊದಲು ಫೆರಾರಿ ಕಾರ್ ಟಾರ್ಗೆಟ್ ಆಗಿತ್ತು. ಆದರೆ ಅದರ ಎದುರಲ್ಲೇ ಸಿಸಿಟಿವಿ ಇದ್ದ ಕಾರಣ ದುಷ್ಕರ್ಮಿಗಳು ಅದನ್ನ ಬಿಟ್ಟು ಬೇರೆ ಕಾರನ್ನ ಟಾರ್ಗೆಟ್ ಮಾಡಿದ್ದಾರೆ. ಶಾಸಕ ಸತೀಶ್ ರೆಡ್ಡಿ ಕಾರುಗಳಿಗೆ ಬೆಂಕಿಯಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಿಸಿಬಿ ಪೊಲೀಸರು ಬರೋಬ್ಬರಿ 50 ರಿಂದ 60 ಸಿಸಿಟಿವಿಗಳನ್ನು ಪರಿಶೀಲಿಸಿದ್ದಾರೆ. ಒಟ್ಟು 7 ತಂಡಗಳಿಂದ ಬೇಗೂರು ಸುತ್ತಮುತ್ತ ಪರಿಶೀಲಿಸುತ್ತಿದ್ದಾರೆ. ದುಷ್ಕರ್ಮಿಗಳು ಎಲ್ಲಿಂದ ಬಂದು ಹೇಗೆ ಪರಾರಿಯಾದ್ರು ಎಲ್ಲವನ್ನ ಹುಡುಕಾಡ್ತಿದ್ದಾರೆ. ಅಲ್ಲದೆ ಸತೀಶ್ ರೆಡ್ಡಿ ವಿರೋಧಿಗಳ ವಿಚಾರಣೆಗೂ ಸಿಸಿಬಿ ತಯಾರಿ ನಡೆಸಿದೆ. ಶಾಸಕ ಸತೀಶ್ ರೆಡ್ಡಿ ಮನೆಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಶಾಸಕ ಸತೀಶ್ ರೆಡ್ಡಿಗೆ ಧೈರ್ಯ ತುಂಬಿದ ಆರಗ ಜ್ಞಾನೇಂದ್ರ ಶೀಘ್ರದಲ್ಲೇ ಕಿಡಿಗೇಡಿಗಳನ್ನು ಬಂಧಿಸುವುದಾಗಿ ಭರವಸೆ ಕೊಟ್ಟರು. ಮಂಗಳೂರಿನಲ್ಲಿ ಪ್ರಕರಣದ ಬಗ್ಗೆ ಮಾತನಾಡಿದ ಸಿಎಂ ಶೀಘ್ರದಲ್ಲೇ ಆರೋಪಿಗಳ ಬಂಧನವಾಗುತ್ತೆ, ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ಹಳ್ಳ ಹಿಡಿಯುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಬರೋಬ್ಬರಿ 1 ವರ್ಷವಾದರೂ ಎಫ್ಎಸ್ಎಲ್ ರಿಪೋರ್ಟ್ ಸಿಸಿಬಿ ಕೈಗೆ ಸೇರಿಲ್ಲ. ಡ್ರಗ್ಸ್ ಸೇವನೆ ಬಗ್ಗೆ ಸಿಸಿಬಿ ಅಧಿಕಾರಿಗಳು ನಟಿ ರಾಗಿಣಿ ದ್ವಿವೇದಿ, ಸಂಜನಾ ಸೇರಿದಂತೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸುಮಾರು 10ಕ್ಕೂ ಹೆಚ್ಚು ಜನರ ಸ್ಯಾಂಪಲ್ ಕಳುಹಿಸಿದ್ರು. ಹೇರ್ ಸ್ಯಾಂಪಲ್, ರಕ್ತದ ಮಾದರಿ ಮತ್ತು ಯೂರಿನ್ ಸ್ಯಾಂಪಲ್ ಸಂಗ್ರಹಿಸಿ ಹೈದರಾಬಾದ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆದರೆ ಈವರೆಗೆ ಎಫ್ಎಸ್ಎಲ್ ರಿಪೋರ್ಟ್ ಸಿಸಿಬಿ ಕೈ ಸೇರಿಲ್ಲ. ಎಫ್ಎಸ್ಎಲ್ನಲ್ಲಿ ಕೇಸ್ಗಳ ಒತ್ತಡದಿಂದ ಪರೀಕ್ಷೆ ವಿಳಂಬವಾಗ್ತಾ ಇದೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಕೆರೆಗಳಿಗೆ ನೀರು ತುಂಬಿಸಲು ಕೋಟಿ ಖರ್ಚಾಗುತ್ತೆ. ಆದರೆ ಕೇವಲ 4 ಲಕ್ಷ ವೆಚ್ಚದಲ್ಲಿ 2 ಕೆರೆ ತುಂಬಿಸಿದೆ ಚಾಮರಾಜನಗರ ಜಿಲ್ಲೆ ಹನೂರಿನ ಪಿಜಿ ಪಾಳ್ಯ ಗ್ರಾಮ ಪಂಚಾಯಿತಿ. ಬಿಳಗಿರಿ ರಂಗನ ಬೆಟ್ಟದಿಂದ ಹರಿದು ಬರುವ ನೀರು ಮಸಕತ್ತಿ ಹಳ್ಳದ ಮೂಲಕ ವ್ಯರ್ಥವಾಗಿ ಹರಿದು ಹೋಗ್ತಾ ಇತ್ತು. ಆಗ 4 ಲಕ್ಷ ವೆಚ್ಚದಲ್ಲಿ ಮೋಟಾರ್ ಹಾಗೂ ಪೈಪ್ ಖರೀದಿಸಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಮೋಟಾರ್ ಕೊಡುಗೆಯಾಗಿ ಕೊಟ್ಟಿದ್ದಾರೆ ರೈತರೊಬ್ಬರು. ಸತತ 15 ರಿಂದ 20 ದಿನ ಮಸ್ಕತ್ತಿ ಹಳ್ಳದಿಂದ ನೀರು ಪಂಪ್ ಮಾಡಿ ಕೆರೆ ತುಂಬಿಸಲಾಗಿದೆ. ಕೆರೆ ತುಂಬಿರುವುದರಿಂದ ದನಕರುಗಳಿಗೆ ಕುಡಿಯುವ ನೀರು ಸಿಕ್ಕಿದೆ. ಕೆರೆಗೆ ಬಾಗಿನ ಅರ್ಪಿಸಲು ಡಿಸಿ ಡಾಕ್ಟರ್ ಎಂಆರ್ ರವಿಗೆ ಆಹ್ವಾನ ನೀಡಲಾಗಿದೆ. ತುಮಕೂರು ಜಿಲ್ಲೆಯಾದ್ಯಂತ ಕೊರೋನಾ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಇಂದಿನಿಂದ ದೇವಸ್ಥಾನಗಳು, ಪ್ರವಾಸಿ ತಾಣಗಳು ಬಂದ್ ಆಗಲಿವೆ. ಶ್ರಾವಣ ಮಾಸದ ವಿಶೇಷ ಪೂಜೆ, ಹೋಮ ಹವನಕ್ಕೆ ಬ್ರೇಕ್ ಬಿದ್ದಿದೆ. ಅರ್ಚಕರು ಮಾತ್ರ ಸಾಂಪ್ರದಾಯಿಕ ಪೂಜೆಯನ್ನ ಮಾಡಬಹುದು. ದೇವರಾಯನ ದುರ್ಗಾ ನಾಮದ ಚಿಲುಮೆ ಪ್ರವಾಸಿ ತಾಣ ಕೂಡ ಬಂದ್ ಆಗಿರಲಿದೆ. ಈ ಕುರಿತು ತುಮಕೂರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಆದೇಶವನ್ನ ಹೊರಡಿಸಿದ್ದಾರೆ.
ಮಂಡ್ಯದ ಪಾಂಡವಪುರ ತಾಲೂಕು ವ್ಯಾಪ್ತಿಯಲ್ಲಿ ಭಾರೀ ಶಬ್ದ ಕೇಳಿಬಂದಿದೆ. ಮಧ್ಯಾಹ್ನ 12:45 ವೇಳೆಯಲ್ಲಿ ಶಬ್ದ ಕೇಳಿಬಂದಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. ಬೇಬಿ ಬೆಟ್ಟ, ಚಿನಕುರುಳಿ ಸೇರಿದಂತೆ ಹಲವೆಡೆ ಇದ್ದಕ್ಕಿದ್ದಂತೆ ಶಬ್ದ ಕೇಳಿಬಂದಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಅಲ್ಲದೆ ಗಣಿಗಾರಿಕೆ ಸ್ಥಗಿತಗೊಂಡ ಬಳಿಕ ಶಬ್ದ ಕೇಳಿ ಬರ್ತಾ ಇರೋದ್ರಿಂದ ಜನರಲ್ಲಿ ಹಲವು ಅನುಮಾನಗಳು ಮೂಡಿವೆ. ಕದ್ದು ಮುಚ್ಚಿ ಗಣಿಗಾರಿಕೆ ನಡೆಸುತ್ತಿದ್ದಾರಾ ಅನ್ನೋ ಗುಮಾನಿ ಎದ್ದಿದೆ. ಸೋಲಾರ್ ಪ್ಲಾಂಟ್ನಲ್ಲಿ ಕನಿಷ್ಠ ವೇತನ ಮತ್ತಿತರ ಸೌಲಭ್ಯಕ್ಕೆ ಆಗ್ರಹಿಸಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ದಾವಣಗೆರೆ ತಾಲೂಕಿನ ಬಾವಿಹಾಳ್ ಗ್ರಾಮದಲ್ಲಿ ಕಾರ್ಮಿಕರು ಧರಣಿ ನಡೆಸುತ್ತಿದ್ದಾರೆ. ಜಿಂದಾಲ್ ಸೋಲಾರ್ ಪ್ಲಾಂಟ್ನನ್ನ ವಿಕ್ರಮ್ ಸೋಲಾರ್ ಪ್ಲಾಂಟ್ಗೆ ಗುತ್ತಿಗೆ ನೀಡಲಾಗಿದೆ. ಇಲ್ಲಿ 26 ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ 16 ಜನ ಸೋಲಾರ್ ಪ್ಲಾಂಟ್ಗೆ ಭದ್ರತಾ ಸಿಬ್ಬಂದಿಗಳಿದ್ದಾರೆ. ಇವರಿಗೆ ಸರಿಯಾದ ಕನಿಷ್ಠ ವೇತನ, ಮೂಲಭೂತ ಸೌಲಭ್ಯ ನೀಡುತ್ತಿರುವಂತೆ, ಹೀಗಾಗಿ ನಮಗೂ ಸರಿಯಾದ ವೇತನ, ಮೂಲಭೂತ ಸೌಕರ್ಯ ನೀಡುವಂತೆ ಆಗ್ರಹಿಸಿ ಎಐಟಿಯುಸಿ ಸಂಘಟನೆ ನೇತೃತ್ವದಲ್ಲಿ ಧರಣಿ ನಡೆಸಿದರು. ಕನಿಷ್ಠ ವೇತನದ ಪಯನಿಯರ್ ಕಂಪನಿಗೆ ಹೇಳದಿಕ್ಕಾರ, ಇಎಸ್ಐ ಇಪಿಎಫ್ ಜಾರಿಗೊಳಿಸಿದ ಪಯನಿಯರ್ ಕಂಪನಿಗೆ ಹೇಳದಿಕ್ಕಾರ, 4 ತಿಂಗಳ ವೇತನ ನೀಡಿದ ಪಯನಿಯರ್ ವಿಕ್ರಮ್ ಸೋಲಾರ್ ಕಂಪನಿಗೆ ಹೇಳದಿಕ್ಕಾರ. ಬೇಕೇ ಬೇಕು. ಪೊಲೀಸ್ ಠಾಣೆಯಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದ ಪಿಎಸ್ಐ ಸಂತೋಷ್ ಪಾಟೀಲ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಠಾಣೆಯ ಪಿಎಸ್ಐ ಆಗಿರೋ ಸಂತೋಷ್ ಇದೇ ಆಗಸ್ಟ್ 10ರಂದು ಯುವಕರೊಂದಿಗೆ ಠಾಣೆಯಲ್ಲೇ ಬರ್ತ್ಡೇ ಆಚರಿಸಿಕೊಂಡಿದ್ರು. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಪಿಎಸ್ಐ ಬರ್ತ್ಡೇ ಆಚರಿಸಿಕೊಂಡಿದ್ದ ಫೋಟೋಗಳು ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪಿಎಸ್ಐ ಸಸ್ಪೆಂಡ್ ಮಾಡಿರೋದಾಗಿ ಎಸ್ಪಿ ಹನುಮಂತರಾಯ ಮಾಹಿತಿಯನ್ನ ನೀಡಿದ್ದಾರೆ. ಬಳ್ಳಾರಿಯಲ್ಲಿ ಮಳೆಯಿಂದ ಸಂಡೂರು ತಾಲೂಕಿನ ಜೋಗಿಕಲ್ಲು ಗ್ರಾಮದ ದೇವಸ್ಥಾನದ ಗೋಪುರ ಮಳೆಯಿಂದ ಕುಸಿತವಾಗಿದೆ. ಶ್ರೀ ಚಿನ್ನಪ್ರದಾಯ ದೇವಸ್ಥಾನದ ಗೋಪುರ ಕುಸಿತವಾಗಿದ್ದು ದೇಗುಲದ ಒಂದು ಭಾಗದ ಗೋಡೆ ಸಂಪೂರ್ಣ ಧರೆಗೆ ಉರುಳಿದೆ. ಶ್ರಾವಣ ಮಾಸ ಪ್ರಾರಂಭದಂದೇ ಗೋಪುರ ಕುಸಿತವಾಗಿದ್ದಕ್ಕೆ ಅಪಶಕುನ ಅಂತ ಜನ ಹೇಳ್ತಿದ್ದಾರೆ.